ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ಇಂದು ನಾವು ಜ್ಯೋತಿ ಪ್ರಕಾಶ್ ಭಾಯಿ ಅವರು ತಿಳಿಸಿಕೊಡುವಂತೆ ನಿರಂತರವಾದ ಅಭ್ಯಾಸದಿಂದ ಬುದ್ಧಿಯು ಹೇಗೆ ಸೂಕ್ಷ್ಮವಾಗುತ್ತಾ ಹೋಗುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಯಾರು ಬೇಹದ್ ಜ್ಞಾನದಲ್ಲಿ ಇದ್ದು ಅವರು ಪುರುಷಾರ್ಥ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೋ ಅಂಥವರಿಗೆ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ಇದನ್ನು ಕೊನೆಯವರೆಗೂ ನೋಡಿ ತಿಳಿದುಕೊಳ್ಳಿ. ಜ್ಞಾನ ಮಾರ್ಗದಲ್ಲಿ ಬುದ್ಧಿಗೆ ಬಹಳ ಮಹತ್ವವನ್ನು ಕೊಡಲಾಗಿದೆ. ಬಹಳ ಮಹತ್ವದ್ದಾಗಿದೆ ಈ ಬುದ್ಧಿ ಅನ್ನುವುದು. ಪವರ್ಫುಲ್ ಆಗಿರುವಂತಹ ಆತ್ಮರ ಬುದ್ಧಿಯು ಬಹಳ ತೀಕ್ಷ್ಣವಾಗಿರುತ್ತದೆ, ಬಹಳ ಸೂಕ್ಷ್ಮವಾಗಿರುತ್ತದೆ. ಆದರೆ ಇದಕ್ಕೆಲ್ಲ ನಿರಂತರವಾದ ಒಂದು ಅಭ್ಯಾಸ ಇರಬೇಕು. ಅಭ್ಯಾಸ ಇಲ್ಲದಿದ್ದರೆ ಬುದ್ಧಿಯು ಸೂಕ್ಷ್ಮವಾಗುವುದೇ ಇಲ್ಲ. ಅಭ್ಯಾಸ ನಿರಂತರ ಸತತ ಪ್ರಯತ್ನದಿಂದಲೇ ಬುದ್ಧಿಯು ಸೂಕ್ಷ್ಮದಿಂದ ಅತಿ ಸೂಕ್ಷ್ಮವಾಗುತ್ತಾ ಹೋಗುತ್ತದೆ. ಕೇವಲ ಆಧ್ಯಾತ್ಮ ಮಾರ್ಗದಲ್ಲಿ ಅಷ್ಟೇ ಅಲ್ಲ, ಲೌಕಿಕದಲ್ಲಿದ್ದೂ ಸಹ ಮನುಷ್ಯ ಬಹಳ ನಿರಂತರವಾದ ಸತತ ಪ್ರಯತ್ನದಿಂದ ಅವನು ತನ್ನ ಬುದ್ಧಿಯನ್ನು ಸೂಕ್ಷ್ಮಗೊಳಿಸಿಕೊಳ್ತಾ ಹೋಗ್ತಾನೆ. ಉದಾಹರಣೆಗೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಲಿ, ಬಿಸ್ನೆಸ್ ಮ್ಯಾನ್ ಆಗಲಿ, ಅವರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಬಹಳ ಬುದ್ಧಿಯನ್ನು ಓಡಿಸ್ತಾ ಇರ್ತಾರೆ. ಈ ರೀತಿ ಮಾಡೋದ್ರಿಂದ, ನಿರಂತರ ಬುದ್ಧಿಗೆ ಕಸರತ್ತನ್ನು ಕೊಡೋದ್ರಿಂದ ಬುದ್ಧಿ ಸೂಕ್ಷ್ಮವಾಗುತ್ತಾ ಹೋಗುತ್ತದೆ. ನಂತರ ಅವರು ಬಹಳ ಎಕ್ಸ್ಪರ್ಟ್ ಆಗ್ತಾರೆ ಅಥವಾ ದಕ್ಷತೆ ಅವರಲ್ಲಿ ಬರ್ತದೆ. ಇದಕ್ಕೆಲ್ಲ ನಿರಂತರವಾದ ಅಭ್ಯಾಸವೇ ಬೇಕು. ಭಗವದ್ಗೀತೆಯಲ್ಲಿ ಕೃಷ್ಣನು ಸಹ ಹೇಳುತ್ತಾನೆ, ನೀನು ನಿನ್ನ ಬುದ್ಧಿಯನ್ನು ಸ್ಥಿರಗೊಳಿಸು. ಅಂದರೆ ನಿನ್ನ ಬುದ್ಧಿಯನ್ನು ನೀನು ಕೇವಲ ಆತ್ಮ ಪರಮಾತ್ಮನಲ್ಲಿಯೇ ಸ್ಥಿರಗೊಳಿಸು. ಹೊರಗಿನ ಲೋಕದಲ್ಲಿ ಏನೇ ಆಗಲಿ ಅದನ್ನು ನೋಡಿ ನಿನ್ನ ಮನಸ್ಸು ಚಂಚಲವಾಗಬಾರದು ಎಂದು ಕೃಷ್ಣ ಹೇಳುತ್ತಾನೆ. ಆದರೆ ಇದು ಬಹಳ ಕಠಿಣವಾಗಿದೆ. ಏಕೆಂದರೆ ಮನಸ್ಸು ಅನ್ನುವುದು ಬಹಳ ಚಂಚಲ ಸ್ವಭಾವದಿಂದ ಕೂಡಿದೆ. ಒಂದು ವಸ್ತುವಿನಿಂದ, ಒಂದು ವಿಕಾರದಿಂದ ಅಥವಾ ಒಂದು ಆಸೆ ಭೋಗದಿಂದ ಅನೇಕ ಕಡೆ ಮನಸ್ಸು ಅತ್ತಿಂದಿತ್ತ ಅಲಿಯುತ್ತಲೇ ಇರುತ್ತದೆ. ಅದು ಎಂದಿಗೂ ಶಾಂತವಾಗಿ ಒಂದು ಕಡೆ ಕೂರುವುದೇ ಇಲ್ಲ. ಕೇವಲ ಜ್ಞಾನದಿಂದ ಏನೂ ಪ್ರಯೋಜನವಿಲ್ಲ. ಆತ್ಮದ ಬುದ್ಧಿ ನಿಶ್ಚಲವಾಗಿ ಇರುವ ತನಕ ಯಾವುದೂ ಕೂಡ ಸ್ಥಿರವಾಗುವುದಿಲ್ಲ ಮತ್ತು ಸ್ಥಿರತೆ ಬರುವವರೆಗೆ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಮತ್ತು ವ್ಯಕ್ತಿ ಜ್ಞಾನ ಸ್ವರೂಪನಾಗುವ ತನಕ ತನ್ನ ಅಂತಿಮ ಗುರಿಯ ಕಡೆಗೆ ಹೋಗಲಿಕ್ಕೆ ಆಗುವುದಿಲ್ಲ. ಮಹಾಭಾರತದ ಒಂದು ಘಟನೆಯನ್ನು ನಾವು ತಿಳಿದುಕೊಳ್ಳೋಣ. ಅದರಿಂದ ನಮಗೆ ತಿಳಿಯುವುದೇನೆಂದರೆ ಹೇಗೆ ಅಭ್ಯಾಸದಿಂದ ನಮ್ಮ ಬುದ್ಧಿಯು ತೀಕ್ಷ್ಣವಾಗುತ್ತಾ ಹೋಗುತ್ತದೆ ಎಂಬುದನ್ನು ನಾವು ಇಲ್ಲಿ ನೋಡೋಣ. ಒಮ್ಮೆ ಪಾಂಡವರು ಇಂದ್ರಪ್ರಸ್ಥಕ್ಕೆ ಒಂದು ಯಜ್ಞದ ಕಾರ್ಯಕ್ಕಾಗಿ ಕೌರವರು, ಕರ್ಣ, ಇತರೆ ರಾಜ ಮಹಾರಾಜರು ಎಲ್ಲ ಸದಸ್ಯರನ್ನ ಕರೆದಿದ್ದರು. ಅಲ್ಲಿ ಬಂದಿರುವಂತಹ ಎಲ್ಲರಿಗೂ ಸಹ ಒಂದೊಂದು ಕಾರ್ಯವನ್ನ ಕೊಡಲಾಯಿತು. ಆ ಸಂದರ್ಭದಲ್ಲಿ ಕೃಷ್ಣನು ಯುಧಿಷ್ಠರನಿಗೆ ಒಂದು ವಿಷಯವನ್ನು ಹೇಳುತ್ತಾನೆ. ಹೇ ಯುಧಿಷ್ಠರ, ನೀನು ಕರ್ಣನಿಗೆ ದಾನದ ಅಂದರೆ ಯಜ್ಞದಲ್ಲಿ ಬಂದಿರುವಂತಹ ಎಲ್ಲ ಪ್ರಜೆಗಳಿಗೆ ದಾನವನ್ನು ನೀಡುವಂತಹ ಒಂದು ಕ್ಷೇತ್ರವನ್ನ, ಒಂದು ಡಿಪಾರ್ಟ್ಮೆಂಟನ್ನು ನೀನು ಕರ್ಣನಿಗೆ ಕೊಡು ಎಂದು ಕೃಷ್ಣ ಹೇಳುತ್ತಾನೆ. ಏಕೆಂದರೆ ಕೃಷ್ಣನಿಗೆ ಮೊದಲೇ ತಿಳಿದಿತ್ತು ಕರ್ಣ ದಾನವೀರನಾಗಿದ್ದಾನೆ ಎಂದು. ಏಕೆಂದರೆ ಕೃಷ್ಣನ ಬುದ್ಧಿಯು ದಾನದ ಒಂದು ಪ್ರಕ್ರಿಯೆ ಕಡೆಗೆ ಬಹಳಷ್ಟು ನಿರಂತರ ಅಭ್ಯಾಸವನ್ನು ಮಾಡಿತ್ತು. ಹೀಗಾಗಿ ಈ ದಾನದ ಕ್ಷೇತ್ರವನ್ನು ಕರ್ಣನಿಗೆ ನೀಡಲಾಯಿತು. ಯಜ್ಞವೆಲ್ಲವೂ ಸಫಲವಾಗಿ ಯಶಸ್ವಿಯಿಂದ ನಡೆಯಿತು. ಎಲ್ಲರೂ ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ಆಗ ಶ್ರೀಕೃಷ್ಣನು ಪಾಂಡವರಿಗೆ ಹೇಳುತ್ತಾನೆ, ಈ ಯಜ್ಞದ ಸಫಲತೆ, ಅದರ ಕ್ರೆಡಿಟ್ ಕರ್ಣನಿಗೆ ಸೇರಬೇಕು. ಏಕೆಂದರೆ ಕರ್ಣ ದಾನವೀರ. ಅವನು ಎಲ್ಲ ಪ್ರಜೆಗಳಿಗೆ ದಾನವನ್ನು ನೀಡಿದ. ಇದರಿಂದ ಎಲ್ಲ ಪ್ರಜೆಗಳು ಆನಂದಿತರಾಗಿ ತೆರಳಿದ್ದಾರೆ. ಇದರಿಂದಾಗಿ ಯಜ್ಞವು ಸಂಪೂರ್ಣವಾಗಿ ಸಫಲವಾಗಿದೆ, ಯಶಸ್ವಿಯಾಗಿದೆ ಎಂದು ಕೃಷ್ಣನು ಹೇಳಿದಾಗ ಪಾಂಡವರಿಗೆ ಆಶ್ಚರ್ಯವಾಗುತ್ತದೆ. ಕೃಷ್ಣನ ಈ ಮಾತುಗಳು ಅರ್ಜುನನಿಗೆ ಹಿಡಿಸಲಿಲ್ಲ. ಆದರೆ ಕೃಷ್ಣ ಎಲ್ಲರ ಗುಣವನ್ನು ಬಲ್ಲವನಾಗಿದ್ದ.
ಅವರವರ ಗುಣಕ್ಕೆ ತಕ್ಕಂತೆ ಕಾರ್ಯವನ್ನು ವಹಿಸಿದ್ದ. ಮತ್ತು ಕೃಷ್ಣ ಪಾಂಡವರೇ ಇರಲಿ ಅಥವಾ ಕೌರವರೇ ಇರಲಿ ಎಲ್ಲರಿಗೂ ಸಮಾನ ಗೌರವವನ್ನು ಕೊಡುತ್ತಿದ್ದ. ಮತ್ತು ಶ್ರೀಕೃಷ್ಣ ಕೌರವನ ಪಕ್ಷದಲ್ಲಿದ್ದಂತಹ ಕರ್ಣನ ಈ ದಾನವೀರತೆಯ ಗುಣವನ್ನು ಪಾಂಡವರಿಗೆ ತಿಳಿಸಿಕೊಡಲು ಇಚ್ಛಿಸುತ್ತಿದ್ದ. ಅದಕ್ಕಾಗಿ ಒಂದು ಒಳ್ಳೆಯ ಅವಕಾಶವನ್ನು ಕೃಷ್ಣ ಹುಡುಕುತ್ತಿದ್ದ. ಆ ಸಮಯದಲ್ಲಿ ಒಬ್ಬ ಬ್ರಾಹ್ಮಣನು ಪಾಂಡವರ ಬಳಿ ದಾನವನ್ನು ಕೇಳುತ್ತಾ ಬರುತ್ತಾನೆ. ಆ ಬ್ರಾಹ್ಮಣ ದಾನದ ರೂಪದಲ್ಲಿ ಶ್ರೀಗಂಧದ ಮರವನ್ನು ಕೇಳುತ್ತಾನೆ ಮತ್ತು ಅವನು ಹೇಳುತ್ತಾನೆ, ಆ ಶ್ರೀಗಂಧದ ಮರಗಳನ್ನು ಕಡಿದು ನಾನು ಒಲೆಯನ್ನು ಹಚ್ಚಿ ಆಹಾರವನ್ನು ತಯಾರಿಸುತ್ತೇನೆ ಎಂದು ಬ್ರಾಹ್ಮಣ ಹೇಳುತ್ತಾನೆ. ಆ ಸಂದರ್ಭದಲ್ಲಿ ಇವರ ರಾಜ್ಯವಷ್ಟೇ ಅಲ್ಲ, ಅಕ್ಕಪಕ್ಕದ ಎಲ್ಲ ರಾಜ್ಯರಲ್ಲಿಯೂ ಸಹ ಚಂದನದ ಒಂದು ಮರಗಳು ಎಲ್ಲಿಯೂ ಸಹ ಇರಲಿಲ್ಲ. ಏಕೆಂದರೆ ಯಜ್ಞದಲ್ಲಿ ಎಲ್ಲವನ್ನೂ ಸಹ ಬಳಸಿಕೊಳ್ಳಲಾಗಿತ್ತು. ಹೀಗಾಗಿ ಪಾಂಡವರು ಬ್ರಾಹ್ಮಣನಿಗೆ ದಾನ ಕೊಡುವಲ್ಲಿ ಅಸಮರ್ಥರಾದರು. ಆಗ ಬ್ರಾಹ್ಮಣ ಬಹಳ ನಿರಾಶನಾಗಿ ಹೇಳುತ್ತಾನೆ, ನನಗೆ ದಾನವನ್ನು ಕೊಡಲಿಕ್ಕೆ ಕೇವಲ ಕರ್ಣನಿಂದ ಮಾತ್ರ ಸಾಧ್ಯ ಎಂದು ಹೇಳಿ ಕರ್ಣನ ಬಳಿಗೆ ಸಾಗುತ್ತಾನೆ. ಆಗ ಕೃಷ್ಣನು ಅರ್ಜುನನಿಗೆ, ನೀನು ಬ್ರಾಹ್ಮಣನ ಹಿಂದೆ ಹಿಂದೆ ಹೋಗು ಮತ್ತು ಅಲ್ಲಿ ಕರ್ಣ ಏನು ಮಾಡುತ್ತಾನೆ ಎಂಬುದನ್ನು ತಿಳಿದುಕೋ ಎಂದು ಕಳಿಸಿಕೊಡುತ್ತಾನೆ. ಅಂದಿನ ಸಮಯದಲ್ಲಿ ಕರ್ಣನ ಬಳಿಯೂ ಸಹ ಚಂದನದ ಮರಗಳು ಎಲ್ಲಿಯೂ ಸಿಗಲಿಲ್ಲ. ಅಲ್ಲಿ ಬ್ರಾಹ್ಮಣನು ಹೋಗಿ ಕರ್ಣನಿಗೆ ತನಗೆ ದಾನವಾಗಿ ನೀವು ಚಂದನದ ಮರಗಳನ್ನು ಕೊಡಬೇಕು ಎಂದು ಕೇಳುತ್ತಾನೆ. ಆ ತಕ್ಷಣದಲ್ಲಿ ಕರ್ಣ ತನ್ನ ಅರಮನೆಗೆ ತೆರಳಿ ತಾನು ಮಲಗಿಕೊಳ್ಳುತ್ತಿರುವಂತಹ ಪಲ್ಲಂಗವನ್ನು ತನ್ನ ಧನುಷ್ಯದಿಂದ ಅದನ್ನು ಕಡಿದು ಹಾಕಿ ತಂದು ಬ್ರಾಹ್ಮಣನಿಗೆ ಕೊಡುತ್ತಾನೆ. ಏಕೆಂದರೆ ಆ ಪಲ್ಲಂಗವು ಶ್ರೀಗಂಧದ ಮರದಿಂದ ಮಾಡಿದ್ದಾಗಿತ್ತು. ಆಗ ಬ್ರಾಹ್ಮಣ ಹೇಳುತ್ತಾನೆ, ಇಷ್ಟು ಮರದಿಂದ ನನಗೆ ಏನೂ ಪ್ರಯೋಜನವಿಲ್ಲ. ಆಗ ಕರ್ಣ ತನ್ನ ಅರಮನೆಯಲ್ಲಿರುವಂತಹ ಎಲ್ಲ ಬಾಗಿಲುಗಳನ್ನು ಕಡಿದು ಆ ಬ್ರಾಹ್ಮಣನಿಗೆ ಕೊಡುತ್ತಾನೆ. ಎಲ್ಲ ಬಾಗಿಲುಗಳು ಸಹ ಚಂದನದ ಬಾಗಿಲುಗಳೇ ಆಗಿದ್ದವು. ಆಗ ಬ್ರಾಹ್ಮಣ ಬಹಳ ಸಂತೋಷದಿಂದ ಆ ಎಲ್ಲ ಮರಗಳನ್ನು ತೆಗೆದುಕೊಂಡು ಅಲ್ಲಿಂದ ತೆರಳುತ್ತಾನೆ. ಇದರ ನಂತರ ಕೃಷ್ಣನು ಅರ್ಜುನನಿಗೆ ಕೇಳುತ್ತಾನೆ, ಹೇ ಅರ್ಜುನ, ನಿಮ್ಮ ಅರಮನೆಗಳಲ್ಲಿ ಇರುವಂತಹ ಬಾಗಿಲು ಪಲ್ಲಂಗಗಳು ಚಂದನದ ಮರದ ಪಲ್ಲಂಗಗಳು ಆಗಿರಲಿಲ್ಲವೇ ಎಂದಾಗ ಅರ್ಜುನ ಹೇಳುತ್ತಾನೆ, ಕೃಷ್ಣ, ಇದೆಲ್ಲ ನನ್ನ ಬುದ್ಧಿಯಲ್ಲಿ ಬರಲೇ ಇಲ್ಲ. ಆ ಸಮಯದಲ್ಲಿ ನನಗೆ ಏನೂ ಸಹ ತೋಚಲಿಲ್ಲ ಎಂದು ಹೇಳುತ್ತಾನೆ. ಆಗ ಕೃಷ್ಣನು ಹೇಳುತ್ತಾನೆ, ಆತ್ಮವು ಎಷ್ಟು ಅಭ್ಯಾಸ ಮಾಡುತ್ತದೆಯೋ ಅಷ್ಟು ಅದರ ಬುದ್ಧಿಯಲ್ಲಿ ತಕ್ಷಣಕ್ಕೆ ಬರುತ್ತದೆ. ನಿರಂತರವಾದ ಅಭ್ಯಾಸ ಇದ್ದಾಗ ಮಾತ್ರ ಬುದ್ಧಿ ಎಂತಹದೇ ಕಠಿಣ ಮಾರ್ಗವಿರಲಿ ಅದರಲ್ಲಿಯೂ ಸಹ ದಾರಿಯನ್ನು ಹುಡುಕುತ್ತದೆ. ಅದಕ್ಕಾಗಿ ನಿರಂತರವಾದ ಅಭ್ಯಾಸ ಮಾಡಬೇಕು. ನಿರಂತರವಾದ ಅಭ್ಯಾಸದಿಂದ ಅಥವಾ ಪ್ರಾಕ್ಟೀಸಿಂದ ಬುದ್ಧಿಯು ಆಟೋಮೆಟಿಕ್ ಆಗಿ ತನ್ನಿಂದ ತಾನೇ ಕೆಲಸ ಮಾಡುತ್ತಾ ಹೋಗುತ್ತದೆ. ಬ್ರಾಹ್ಮಣ ಕರ್ಣನ ಬಳಿ ಹೋದಾಗ ಕರ್ಣನ ಬುದ್ಧಿಯು ತಕ್ಷಣ ಕೆಲಸವನ್ನು ಮಾಡ್ತದೆ. ಅಂದರೆ ದಾನ ಮಾಡುವುದು ಅವನ ನಿರಂತರ ಗುಣವಾಗಿತ್ತು, ಬುದ್ಧಿಯಲ್ಲಿ ಇತ್ತು. ಹೀಗಾಗಿ ಬುದ್ಧಿಯು ತಕ್ಷಣ ಒಂದು ದಾರಿಯನ್ನು ಹುಡುಕಿಕೊಟ್ಟಿತು. ಬುದ್ಧಿಯು ಯಾವುದೇ ಒಂದು ಸಂಕಲ್ಪದ ಮೇಲೆ ನಿಶ್ಚಲವಾಗಿದ್ದಾಗ, ಆ ಸಂಕಲ್ಪದ ನಿರಂತರ ಅಭ್ಯಾಸವನ್ನು ಮಾಡುತ್ತಾ ಹೋದಾಗ ಎಲ್ಲ ರೀತಿಯ ಆಯ್ಕೆಗಳು ಅಥವಾ ವಿಕಲ್ಪಗಳು ಕಾಣಿಸಿಕೊಳ್ಳುತ್ತವೆ. ಇದು ಆತ್ಮನ ಶಕ್ತಿಯಾಗಿದೆ. ಇಲ್ಲಿ ಕರ್ಣನು ದಾನದ ಒಂದು ಸಂಕಲ್ಪವನ್ನು ಮಾಡಿದ್ದ. ಅವನ ಬುದ್ಧಿಯು ಸಂಕಲ್ಪದಲ್ಲಿ ಬಹಳ ಪಕ್ವವಾಗಿತ್ತು. ಹೀಗಾಗಿ ಅಸಂಭವವಾದ ಕಾರ್ಯವೂ ಸಹ ಸಂಭವಿಸಿತು. ಇದನ್ನು ನಾವು ಜ್ಞಾನದ ಮೂಲಕ ಬಹಳ ಆಳವಾಗಿ ಈ ವಿಷಯವನ್ನು ತಿಳಿದುಕೊಳ್ಬೇಕು. ಬುದ್ಧಿಯಲ್ಲಿ ಒಂದು ನಿಶ್ಚಯ ಶಕ್ತಿಯು ಬರಬೇಕು ಮತ್ತು ಅದರ ನಂತರ ನಾವು ಜ್ಞಾನ ಸ್ವರೂಪರಾಗಲು ನಿರಂತರವಾದ ಅಭ್ಯಾಸವನ್ನು ಮಾಡಬೇಕಾಗುತ್ತದೆ. ದೇಹದ ಜ್ಞಾನಿ ಆತ್ಮರು ಇದರ ರಹಸ್ಯವನ್ನು ಈಗ ತಿಳಿದುಕೊಂಡಿರಬಹುದು. ಇದು ಎಲ್ಲ ಆತ್ಮರಿಗೆ ಜ್ಞಾನವನ್ನು ತಿಳಿದುಕೊಳ್ಳಲು ಮತ್ತು ಪುರುಷಾರ್ಥದಲ್ಲಿ ನಿರಂತರವಾಗಿ ಮುಂದುವರಿಯಲು
ಸಹಾಯಕವಾಗಿದೆ. ಪರಂ ಶಾಂತಿ ಬೇಹದ್ ಕಿ ಪರಂ ಶಾಂತಿ. परम शांति सोचो बोलो परम शांति. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email shanti.org. Like, share, subscribe. Join today.